ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಹಾಸಿನಿ, ನೀನು ಹೇಳ್ತಾ ಇರೋದು ಸತ್ಯ. ಪಾಪ ಇಬ್ಬರೇ ಹೆಣ್ಮಕ್ಳು ಆ ಮನೇಲಿ ಏನು ಮಾಡ್ತಾರೆ? ನನಗೆ ಗೊತ್ತು, ಗಂಡ ಇಲ್ಲದೆ ಮಕ್ಕಳನ್ನ ಸಾಕೋದು ಎಷ್ಟು ಕಷ್ಟ ಅಂತ. ನನಗೂ ಕೂಡ ಪರಿಮಳನ ಅಂಜನ ಮನೆ ಕರ್ಕೊಂಡು ಬರಬೇಕು ಅಂತ ಅನ್ನಿಸ್ತಾ ಇದೆ. ನೋಡಿದ್ಯಮ್ಮ ನಮ್ಮ ಸುಹಾಸಿನಿ, ನಾವಾದರೆ ಪರಿಮಳ ಅವ್ರ ಬಗ್ಗೆ ಅನುಕಂಪ ತೋರಿಸ್ತಿದ್ವಿ. ಆದರೆ ಸುಹಾಸಿನಿ ಪರಿಹಾರನೇ ಹುಡ್ಕೊಂಡು ಬಂದಿದ್ದಾಳೆ. ಸರಿ ಇದೆ, ಮೊದಲು ಪರಿಮಳ ಅವ್ರನ್ನ ನಮ್ಮನೆಗೆ ಕರ್ಕೊಂಡು ಬರೋಣ. ಅಕ್ಕ, ನನ್ನಿಂದನೇ ಮುಚ್ಚಿಡ್ತಾ ಇದೆಯಾ? ನಿನಗಿನ್ನೂ ನನ್ನ ಮೇಲೆ ಅನುಮಾನ. ಅಮ್ಮ ನಂಬಿದ್ರು ನೀನ್ ನನ್ನನ್ನ ನಂಬಲ್ಲ ಅಲ್ಲ? ಸುಹಾಸಿನಿ, ಸುಹಾಸಿನಿ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಅಕ್ಕ, ತಕ್ಷಣ ಪರಿಮಳ ಅವ್ರ ಮನೆಗೆ ಹೋಗಿ ಅವ್ರನ್ನ ಹೇಗಾದರೂ ಮಾಡಿ ಒಪ್ಪಿಸಿ ಕರ್ಕೊಂಬಂದ್ಬಿಡೋಣ ಅಂತ. ನಿನಗೆ ಗೊತ್ತಲ್ಲ ಅಕ್ಕ, ನಮ್ಮ ಟೈಮ್ ಬೇರೆ ಚೆನ್ನಾಗಿಲ್ಲ. ನೀ ಬೆಟ್ಟಪ್ಪ ಇಬ್ರು ಏನು ಬೇಕಾದರೂ ಮಾಡ್ಬೋದು. ಅದಕ್ಕೆ ನೀನು ಹೇಳೋದು ಸರಿಯಾಗಿದೆ. ಈಗ ನಾವು ಹೋಗಿ ಪರಿಮಳ ಅವ್ರನ್ನ ಕರೆದ್ರೆ ಸಂಕೋಚದಿಂದ ಬರ್ತಾರೋ ಇಲ್ವೋ? ಅದೇ ಆರತಿ ಅಮೂಲ್ಯ ಹೋದರೆ ಅವ್ರು ಬರೋ ಯೋಚನೆ ಮಾಡ್ಬೋದು ಅಂತ ಕಾಣುತ್ತೆ. ಸರಿ, ಆರ್ತಿಗೆ ಅಮೂಲ್ಯಂಗೆ ಹೇಳೋಣ. ಮೊದಲು ಹೋಗಿ ಅವರಿಬ್ರು ನಮ್ಮನೆಗೆ ಕರ್ಕೊಂಬರಲಿ. ಆರತಿ ಅಮ್ಮು ಇಬ್ಬರು ಪರಿಮಳ ಅವ್ರ ಮನೇಲಿದ್ದಾರೆ. ನಾವು ಅವ್ರಿಗೆ ಫೋನ್ ಮಾಡಿ ಹೇಳೋಣ. ಅಕ್ಕ, ಮಂಜು ಅವ್ರ ಸಾವಿಗೆ ನಾನೇ ಕಾರಣ ಅನ್ಸುತ್ತೆ. ಯಾಕೆ ಸುಹಾಸಿನಿ, ನೀನು ಕಾರಣನಾ? ಅವತ್ತು ನಾನು ಆ ಅಗ್ನಿನ ಸರಿಯಾಗಿ ಚುಚ್ಚಿ ಸಾಯಿಸ್ಬೇಕಾಗಿತ್ತು. ಆಗ ನಮ್ಗೆಲ್ಲ ಸಮಸ್ಯೆನೂ ಬಗೆಹರಿದ್ಬಿಡ್ತಾ ಇತ್ತು. ನಾನೇ ಪಾಪಿ, ನನ್ನಿಂದನೇ ಇಷ್ಟೆಲ್ಲ ಆಗಿತ್ತು. ನಾನು ಮಾಡಿದ ತಪ್ಪಿಂದ ಪಾಪ ಪರಿಮಳ ಅವರು ಗಂಡನ ಕಳ್ಕೊಳ್ಳೋ ಹಾಗಾಯಿತು. ನನ್ನ ತಪ್ಪಿಗೆ ಕ್ಷಮೆನೇ ಇಲ್ಲ. ಇಲ್ಲ ಸುಹಾಸಿನಿ, ಇದರಲ್ಲಿ ನಿಂದೇನೂ ತಪ್ಪಿಲ್ಲ. ಪರಿಮಳ ಅವ್ರನ್ನ, ಅಂಜಲಿನ ನಮ್ಮನೆಗೆ ಆದಷ್ಟು ಬೇಗ ಕರ್ಕೊಂಬಂದು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಅದಕ್ಕೆ ಅಮೂಲ್ಯ ಅವ್ರಿಗೆ ಆರ್ತಿಗೆ ಕಾಲ್ ಮಾಡಿ ಅವ್ರನ್ನ ಮನೆಗೆ ಕರ್ಕೊಂಬರೋದಕ್ಕೆ ಹೇಳೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.